ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಅಮ್ಮನಗೂಡು ಕನ್ನಡ ವ್ಲಾಗ್ಗೆ ಸ್ವಾಗತ. ನಾನು ಒಂದು ವರ್ಷಕ್ಕಾಗೋ ಅಷ್ಟು ಅರಿಶಿನ ಪುಡಿ ಮಾಡಿಟ್ಕೋತಾ ಇದ್ದೀನಿ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಅಮ್ಮನಗೂಡು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನಿಲ್ಲಿ ಹಸಿ ಅರಿಶಿನ ತಗೊಂಡಿದ್ದೀನಿ. ಅದನ್ನ ಈ ತರ ಇಟ್ಕೊಂಡು ಇದರಲ್ಲಿ ಸ್ಲೈಸ್ ಮಾಡ್ತಾ ಇದ್ದೀನಿ. ಈ ತರ ಆಲೂಗಡ್ಡೆ ಚಿಪ್ಸ್ ಮಾಡೋದು ಅದರಲ್ಲಿ ಈ ತರ ಸ್ಲೈಸ್ ಮಾಡ್ಕೋಬೇಕು. ನಾನಿಲ್ಲಿ 1/4 kg ಹಸಿ ಅರಿಶಿನ ತಗೊಂಡಿದ್ದೀನಿ. ಈಗ ಹಸಿ ಅರಿಶಿನ ಎಲ್ಲ ಕಡೆ ಸಿಗ್ತಾ ಇದೆ. ಈ ತರ ಸ್ಲೈಸರ್ ಇಲ್ಲ ಅಂದ್ರೆ ಬೇರೆ ಮೆಥಡಲ್ಲೂ ಮಾಡ್ಕೋಬಹುದು. ಅದನ್ನು ತೋರಿಸಿದ್ದೀನಿ, ಮುಂದೆ ನೋಡಿ ವಿಡಿಯೋನ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಇನ್ನೊಂದು ಅರಿಶಿನ ತಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಚಾಕುವಿಂದ ಕೂಡ ಈ ತರ ಸ್ಲೈಸ್ ಮಾಡ್ಕೋಬಹುದು. ಆದರೆ ಇದು ಸ್ವಲ್ಪ ಒಣಗೋದು ಲೇಟ್ ಆಗುತ್ತೆ. ಇದು ಆಯ್ತು. ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ಇದಿಷ್ಟು ಸ್ಲೈಸ್ ಆಯ್ತು. ಇದನ್ನೆಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ. ಈಗ ಇನ್ನೊಂದು ಅರಿಶಿನ ತಗೊಂಡು ಅದ್ರ ತುದಿ ಎಲ್ಲ ತೆಗೆದು ಮತ್ತೆ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಚಿಕ್ಕ ಚಿಕ್ಕ ಚೂರುಗಳಾಗಿ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಕ್ರಷ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದನ್ನೇನು ಪೇಸ್ಟ್ ಮಾಡಬಾರ್ದು. ದಪ್ಪ ದಪ್ಪ ತರಿಯಾಗಿ ಕ್ರಷ್ ಮಾಡ್ಕೋಬೇಕಷ್ಟೆ. ನೋಡಿ, ಈ ರೀತಿ ಮಾಡ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಬಿಸಿಲಿರೋ ಕಡೆನೇ ಒಣಗಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ನೆರಳಲ್ಲಿ ಒಣಗಿಸ್ಬಾರ್ದು. ಮನೇಲಿ ವೆಜಿಟೇಬಲ್ ಚಾಪರ್ ಇದ್ರೆ 5 ನಿಮಿಷದಲ್ಲಿ ಈ ಥರ ಮಾಡ್ಕೋಬಹುದು. ನಾನು ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ಳೋದು. ಇದರಲ್ಲಿ ತೆಳುವಾಗಿ ಸ್ಲೈಸಾಗಿ ಬರುತ್ತೆ. ಚೆನ್ನಾಗಿ ಬೇಗ ಕೂಡ ಅರಿಶಿನ ಒಣಗೋಗ್ಬಿಡುತ್ತೆ. ನೋಡಿ, ಈ ಥರ ಸ್ಲೈಸ್ ಆಗಿದೆ ಎಲ್ಲ. ಇದನ್ನು ಪ್ಲೇಟಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ನಾನು ಈ ಅರಿಶಿನ ಪೌಡ್ರನ್ನ ದಿನನಿತ್ಯ ಪೂಜೆಗೆ ಉಪಯೋಗಿಸ್ತೀನಿ. ಹೊಸ್ತಿಲ್ ಪೂಜೆ, ದೇವ್ರ ಪೂಜೆ ಎಲ್ಲಕ್ಕೂ ಇದೇ ಅರಿಶಿನ. ಹೊರಗಡೆಯಿಂದ ನಾನು ತರಲ್ಲ. ನೋಡಿ, ಈ ಥರ ತೆಳುವಾಗಿ ಸ್ಲೈಸ್ ಆಗಿದ್ದಾವೆ. ಇದನ್ನೆಲ್ಲ ಬಿಸಿಲಲ್ಲಿ ಒಣಗಿಸ್ಕೋಬೇಕು. 1 ದಿನ ಇಲ್ಲ 2 ದಿನ. ಈಗ ಒಣಗಿದ ಅರಿಶಿನ ಕೊನೆಯಿಂದ ಪೌಡ್ರ್ ಮಾಡ್ತಾ ಇದ್ದೀನಿ. ಅರಿಶಿನ ಕೊನೆ ಎಲ್ಲ ನೀಟಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿ ಇಡ್ತಾ ಇದ್ದೀನಿ. ಇದು ರಾತ್ರಿ ಪೂರ ನೆನಿಬೇಕು. ಅದಕ್ಕೋಸ್ಕರ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ರಾತ್ರಿ ಎಲ್ಲ. ಹಸಿ ಅರಿಶಿನ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ಒಣಗಿದಂತೂ ಎಲ್ಲ ಕಡೆ ಎಲ್ಲರಿಗೂ ಸಿಗುತ್ತೆ. ಸುಲಭವಾಗಿ ಮಾಡ್ಕೋಬಹುದು ನೀವು. ಮಾರನೇ ದಿನ ಬೆಳಗ್ಗೆ ಅರಿಶಿನ ಈ ಥರ ನೆಂದು ನೋಡಿ ಇಷ್ಟು ಸಾಫ್ಟ್ ಆಗಿದೆ. ಇದನ್ನ ಮತ್ತೆ ತೊಳ್ಕೊಂಬಿಡೋಣ. ಈ ತೊಳೆದಿದ್ದ ನೀರೇನು ವೇಸ್ಟ್ ಮಾಡೋದು ಬೇಡ. ಇದನ್ನ ಗಿಡಗಳಿಗೆ ಹಾಕೋಬಹುದು. ಇದು ಮಾಡೋದಂತೂ ತುಂಬಾ ಈಸಿ. ಪೌಡ್ರ್ ಮಾಡೋದು. ಅರಿಶಿನ ಪೌಡ್ರ್ ಮಾತ್ರ ಘಮ ಘಮ ಅಂತಿರುತ್ತೆ. ಅರಿಶಿನ ತುಂಬಾ ಸಾಫ್ಟ್ ಆಗಿದೆ ಎಲ್ಲ ನೆಂದು. ಇದನ್ನ ಹೀಗೆ ಮಿಕ್ಸಿಗೆ ಹಾಕೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಚೂರು ಮಾಡ್ಕೋಬೇಕು. ಇದನ್ನೆಲ್ಲ ಕಟ್ ಮಾಡಿಕೊಂಡು ಅನಂತರ ಮಿಕ್ಸಿಗೆ ಹಾಕೋಬೇಕು. ಇದು ಸ್ಲೈಸರಲ್ಲೂ ಸ್ಲೈಸ್ ಮಾಡೋಕ್ಕಾಗಲ್ಲ. ಇದನ್ನ ಹೀಗೆಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಇದನ್ನು ಕೂಡ ಪೇಸ್ಟ್ ಮಾಡಬಾರ್ದು. ಹಾಗೆ ಸ್ವಲ್ಪ ಕ್ರಷ್ ಮಾಡ್ಕೋಬೇಕು.
ಇಷ್ಟ ಆದರೆ ಸಾಕು. ಈ ಥರ ಮಾಡ್ಕೊಬಿಟ್ರೆ ಬೇಗ ಕೂಡ ಒಂದೇ ದಿನಕ್ಕೆ ಡ್ರೈ ಆಗ್ಬಿಡುತ್ತೆ ಇದು. ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಬಿಸಿಲಿರೋ ಜಾಗದಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ಬಿಡ್ಬೇಕು. ನೋಡಿ ಇದು ಒಣಗಿ ಈ ಥರ ಆಗಿದೆ, ಗರ್ಗರಿಯಾಗಿ ಆಗಿದೆ. ಕೈಯಲ್ಲಿ ಹಿಂಗೆ ಮಾಡಿದ್ರೇ ಪುಡಿ ಆಗ್ಬಿಡ್ತಾ ಇದೆ. ಮಿಕ್ಸಿಗೆ ಹಾಕಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಜರಡಿ ಮಾಡಿಕೊಂಡು ಇಟ್ಕೋಬಹುದು. ಪೂಜೆಗೂ ಇಟ್ಕೋಬಹುದು, ಅಥವಾ ಕುಕ್ಕಿಂಗ್ಗೆ, ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ, ಬ್ಯೂಟಿ ಪ್ರಾಡಕ್ಟ್ ಆಗಿ ಕೂಡ ಬಳಸ್ಕೋಬಹುದು. ರಾತ್ರಿ ಹೊತ್ತು ಹಾಲು ಕುಡಿಯೋರು ಅದರಲ್ಲಿ ಹಾಲಲ್ಲೂ ಒಂದು ಪಿಂಚ್ ಹಾಕೊಂಡು ಕುಡಿಬಹುದು. ಸ್ಲೈಸ್ ಮಾಡಿದ್ನಲ್ಲ ಅದು ಕೂಡ ಡ್ರೈ ಆಗಿದೆ ಚೆನ್ನಾಗಿ. ಅದನ್ನು ಜಾರ್ಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಹಸಿ ಅರಶಿನ ಕ್ರಷ್ ಮಾಡಿ ಇಟ್ಟಿದ್ವಲ್ಲ ಮಿಕ್ಸಿಗೆ, ಅದು ಡ್ರೈ ಆಗಿತ್ತು, ಅದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಈ ಪೌಡ್ರಿಂದ ಚಿನ್ನದ ಒಡವೆಗಳನ್ನ ತೊಳಿಬೇಕು, ತುಂಬ ಚೆನ್ನಾಗಿ ಪಾಲಿಶ್ ಆಗಿರೋ ಥರ ಇರುತ್ತೆ. 3 ಥರ ಅರಶಿನೂ ಇದು ಪೌಡ್ರ್ ಮಾಡಿಬಿಟ್ಟು ಈ ಥರ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. 3 ಒಂದೇ ಥರ ಇದೆ, ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಇರ್ಬೋದು ಅಷ್ಟೇ. ನಾನು ಯಾವ ಅರಶಿನಕ್ಕೂ ಸಿಪ್ಪೆ ಎಲ್ಲ ತೆಗೆದಿರಲಿಲ್ಲ, ಸಿಪ್ಪೆ ಸಮೇತನೇ ಮಾಡಿದ್ದೆ. ಆದರೂ ಇಷ್ಟು ಒಳ್ಳೆ ಕಲರ್ ಬಂದಿದೆ ನೋಡಿ, ಇಷ್ಟು ಚೆನ್ನಾಗಿ. ನಾನು 3 ಥರ ಅರಶಿನೂ ಮಿಕ್ಸ್ ಮಾಡಿ ಇಟ್ಕೊತೀನಿ. ಅರ್ಧ ಪೂಜೆಗೆ ಅಂದ್ಬಿಟ್ಟು ದೇವ್ರ ಮನೆಗೆ ಎತ್ತಿಟ್ಕೊತೀನಿ, ಇನ್ನು ಅರ್ಧ ಕುಕ್ಕಿಂಗ್ಗೆ ಅಂತ ಎತ್ತಿಟ್ಕೊತೀನಿ. ನಾನು ಜಾಸ್ತಿ ಹಸಿ ಅರಶಿನನೇ ಯೂಸ್ ಮಾಡೋದು. ಅದನ್ನೇ ನಾನು ಪೌಡ್ರ್ ಮಾಡಿ ಇಟ್ಕೊಳ್ಳೋದು. ನಿಮಗೆ ತೋರಿಸ್ಬೇಕು ಅಂತೇಳಿ ಒಣಗಿದ ಅರಶಿನದಿಂದನೂ ಪೌಡ್ರ್ ಮಾಡ್ಬೋದು ಅಂತ ತೋರಿಸಿದ್ದೀನಿ. ನಾನು ಅರಿಶಿನ ಪೌಡ್ರ್ ಮಾಡೋದು ಈ ಥರ ತೋರಿಸಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಟ್ರೈ ಮಾಡಿ. ನೀವು ಕೂಡ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಟ್ರೇಲಿರೋದು ಸ್ಲೈಸ್ ಮಾಡಿದ ಹಸಿ ಅರಶಿನದ ಪುಡಿ. ಈ ದೊಡ್ಡ ತಟ್ಟಲ್ಲಿ ಇಟ್ಟಿರೋದು ಒಣಗಿದ್ದ ಅರಶಿನದ ಕೊಂಬಿನ ಪುಡಿ. ಚಿಕ್ಕ ತಟ್ಟೆದು ಮಿಕ್ಸಿಲಿ ಕ್ರಷ್ ಮಾಡಿದ್ವಲ್ಲ ಹಸಿ ಅರಶಿನ, ಅದ್ರ ಪೌಡ್ರ್ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಮ್ಮನ ಗೂಡು ಚಾನಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.